ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಕ್ಲಾಸ್ 3ಯಲ್ಲಿ ನಿಮಗೆ ಸಿಂಗಲ್ ಕ್ರೋಶ ಸ್ಟಿಚ್ಚನ್ನ ಯಾವ ರೀತಿ ಹಾಕೋದು, ಡಬಲ್ ಕ್ರೋಶ ಸ್ಟಿಚ್ಚನ್ನ ಯಾವ ರೀತಿ ಹಾಕೋದು ಅನ್ನೋದನ್ನ ನಾನು ತೋರಿಸ್ತೀನಿ. ಮೊನ್ನೆ ತೋರಿಸಿದ್ದೆ ಸೆಕೆಂಡ್ ಕ್ಲಾಸಲ್ಲಿ. ಅದೇ ಸ್ಟಿಚ್ಚನ್ನ ಯೂಸ್ ಮಾಡ್ಕೊಂಬಿಟ್ಟು ಸ್ಲಿಪ್ ಅಂದರೆ ಬೆಡ್ಶೀಟ್ ಮಾಡುವಾಗ ಅಥವಾ ಟವೆಲ್ಸ್ ಮಾಡುವಾಗ ಯಾವ ರೀತಿ ಹಾಕೋಬೋದು ಸ್ಲಿಪ್ಸ್ನ, ಹಿಂಗೆ ಸ್ಟೆಪ್ ಬೈ ಸ್ಟೆಪ್ಸ್ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಯಾವ ರೀತಿ ಹಾಕೋದಂತ ನೋಡೋಣ. ಮೊದಲಿಗೆ ಯಾವುದೇ ಸ್ಟಿಚ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಾವೇನು ಮಾಡಬೇಕು, ಬೇಸಿಕ್ ಚೈನ್ನ ಹಾಕ್ಕೊಳ್ಳೇಬೇಕು. ನಾನು ಮೊದಲಿಗೆ ಬೇಸಿಕ್ ಚೈನ್ನ ಹಾಕೋತಾ ಇದ್ದೀನಿ. ಇದು ಉಲ್ಲನ್ ಬಂದ್ಬಿಟ್ಟು ಸ್ವಲ್ಪ ಥಿನ್ ಇದೆ, ತೆಳ್ಳಗಿದೆ. ದಪ್ಪ ಇದ್ದರೆ ಇನ್ನೂ ನೀಟಾಗಿ ಕಾಣಿಸ್ತೈತಿ. ಇದು ಸ್ವಲ್ಪ ವೈಟ್ ಕಲರ್ಗೆ ಬಂದ್ಬಿಟ್ಟು ಇದು ಸ್ವಲ್ಪ ಥಿನ್ ಇದೆ ಉಲ್ಲನು, ಹಾಗಾಗಿ ಇದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ಕೋತೀನಿ. ಒಂಥರ ದಾರದ ಟೈಪ್ ಕಾಣುತ್ತೆ ಇದು. ನೋಡಿ, ಈ ರೀತಿ ನಾನು ಇಷ್ಟುದ್ದ ಬೇಸಿಕ್ ಬೇಸಿಕ್ ಚೈನ್ನ ಹಾಕ್ಕೊಂಡಿದ್ದೀನಿ. ಈಗ ಯಾವ ರೀತಿ ಸಿಂಗಲ್ ಕ್ರೋಶ ಸ್ಲಿಪ್ಪನ್ನ ಹಾಕ್ಕೋಬೋದು ಅನ್ನೋದನ್ನ ನಾನೀಗ ತೋರಿಸ್ತೀನಿ. ನೋಡಿ, ಮೊದಲಿಗೆ ಇಲ್ಲಿ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ, ಇಲ್ಲಿಗೆ ಹಿಡ್ಕೊಂಬಿಟ್ಟು 1 ಚೈನ್ ಅಥವಾ 2 ಚೈನ್ಸ್ನ ಎಕ್ಸ್ಟ್ರಾ ಹಾಕ್ಕೋತಾ ಇದ್ದೀನಿ. ನೋಡಿ, ನಾನು ಇದಕ್ಕೆ ಒಂದೇ ಚೈನ್ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಒಂದೇ ಚೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಮೊದಲಿಗೆ ಪಾಯಿಂಟ್ ಔಟ್ ಮಾಡ್ಕೊಂಡಿದ್ವಲ್ವ, ಅಲ್ಲಿ ಬೇಸಿಕ್ ಚೈನಲ್ಲಿ ಈ ರೀತಿ ಸೂಜಿನ ಹಾಕ್ಬಿಟ್ಟು, ನೋಡಿ, ಸೂಜಿನ ಹಾಕಿ ಈ ರೀತಿ ಒಂದೆಳೆ ದಾರನ ಸುತ್ತಲಾರ್ದೇ ಈ ರೀತಿ ಸುತ್ತಬಿಟ್ಟು ಎಳ್ಕೊಂಬಿಟ್ಟು ಈ ರೀತಿ ಒಂದು ರೌಂಡ್ ಹೊಡಿಸಿ ದಾರನ ಇವೆರಡರಲ್ಲಿ ಪಾರ್ ಮಾಡಿಕೊಂಡ್ರೆ ಇದಕ್ಕೆ ನಾವೇನಂತೀವಿ, ಸಿಂಗಲ್ ಕ್ರೋಶ ಸ್ಟಿಚ್ ಅಂತ ಕರಿತೀವಿ. ಈಗ ಮತ್ತೆ ನೋಡಿ, ಸೆಕೆಂಡ್ ಅದರಲ್ಲಿ ಸೂಜಿನ ಹಾಕೋತಾ ಇದ್ದೀನಿ ನಾನು. ಹಾಕ್ಕೊಂಬಿಟ್ಟು ಮತ್ತೆ ಒಂದೆಳೆ ದಾರನ ಈ ರೀತಿ ಎಳ್ಕೊಂಬಿಟ್ಟು ಈ ರೀತಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾವೇನಂತೀವಿ, ಸಿಂಗಲ್ ಕ್ರೋಶ ಸ್ಟಿಚ್ ಅಂತ ಕರಿತೀವಿ. ಹಿಂದಿನ ಕ್ಲಾಸಲ್ಲಿ ನಿಮಗೆ ಈ ರೀತಿ ಸಿಂಗಲ್ ಸ್ಟ್ರಿಪ್ಪನ್ನ ಸಿಂಗಲ್ ಲೈನ್ನ ಹಾಕೋ ತೋರಿಸಿದ್ದೀನಿ. ಈಗ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಹಾಕ್ಬೋದು ಅನ್ನೋದನ್ನ ನಾನು ಇವತ್ತಿನ ಕ್ಲಾಸಲ್ಲಿ ತೋರಿಸ್ತೀನಿ. ಮೊದಲಿಗೆ ನಾನು ಇದು ಉದ್ದದ ಲೈನ್ ಹಾಕ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ ಎಂಡಿಗೆ. ನೋಡಿ, ಕೊನೆಗೆ ಬಂದಿದೆ. ಈಗ ಲಾಸ್ಟ್ ಚೈನ್ ಅಷ್ಟೇ ಉಳಿದಿರೋದು. ಈಗ ಲಾಸ್ಟ್ ಚೈನಲ್ಲಿ ಹಾಕ್ಕೊಂಬಿಟ್ಟು ಹಾಕಿ ತೋರಿಸ್ತೀನಿ ನಿಮಗೆ. ಈಗ ಮುಗೀತು, ಎಂಡ್ ಆಯಿತು. ಈಗ ನಿಮಗೆ ಗೊತ್ತು, ಇದು ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ಇದು ಫ್ರಂಟು ಇದು ಬ್ಯಾಕ್ ಅಂತೇಳಿ. ಈಗ ನಾವು ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಹಾಕೋದಂದರೆ, ಇದನ್ನು ಈ ರೀತಿ ಟರ್ನ್ ಮಾಡಬೇಕು. ರೈಟ್ ಹ್ಯಾಂಡಲ್ಲಿದ್ದೀವಿ ಲೆಫ್ಟ್ ಹ್ಯಾಂಡಲ್ಲಿದ್ದೀವಿ ರೈಟ್ ಹ್ಯಾಂಡಿಗೆ ಹಿಂಗೆ ಟರ್ನ್ ಮಾಡ್ಕೊಂಡ್ರೆ ಇದು ಬಂದು ಬ್ಯಾಕ್, ಇದು ಬಂದು ಫ್ರಂಟ್ ಅಂತ ನಾವು ಅಂತೀವಿ. ಈಗ ಇದೇ ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಲೈನ್ ಹಾಕುವಾಗ ನೋಡಿ, ಇದೇ ಸ್ಟಾರ್ಟಿಂಗ್ ಪಾಯಿಂಟು. ಈಗ ನಾನು ಒಂದು ಚೈನ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ಈಗ ಡೈರೆಕ್ಟಾಗಿ ಇಲ್ಲಿ ಸೆಕೆಂಡ್ನೇ ಅಂದರೆ ಫಸ್ಟ್ನೇ ಸ್ಟ್ರಿಪ್, ಇಲ್ಲಿ ನಮಗೆ ಇದು ನೋಡೋಕ್ಕೆ ಇಲ್ಲಿ ಫಸ್ಟ್ ಸ್ಟ್ರಿಪ್ ಅನ್ನಿಸುತ್ತೆ, ಆದರೆ ನಾವು ಇಲ್ಲಿ ಬಂದುಬಿಟ್ಟು ಇಲ್ಲಿಗೆ ಫಸ್ಟ್ ಸ್ಟ್ರಿಪ್ ಅಂತೇಳಿ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಫಸ್ಟ್ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ನೋಡಿ, ಡೈರೆಕ್ಟಾಗಿ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಎರಡರಲ್ಲಿ ಈ ರೀತಿ ದಾರನ ಸೂಜಿ ಹಾಕಿ ದಾರ ಎಳ್ಕೊಂಡ್ರೆ ಮುಗೀತು. ಮತ್ತು ಸೆಕೆಂಡ್ನೇ ಲೈನ್ ಬಂದ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಎರಡರಲ್ಲೂ ಹಾಕ್ಕೋಬೇಕು. ನೋಡಿ, ಇಲ್ಲಿ ಕಾಣಿಸ್ತಿದ್ದಾವಲ್ಲ ಎರಡರಲ್ಲಿ ಎಣಿಕೆ ರೀತಿ, ಈ ಎಣಿಕೆಯಲ್ಲಿ ಇವೆರಡರಲ್ಲಿ ಪಾಸ್ ಮಾಡ್ಕೋಬೇಕು. ಈ ರೀತಿ ಪಾಸ್ ಮಾಡ್ತಾ ಹಾಕೋತಾ ಹೋಗಿ ನಿಮಗೆ ಎಂಡಲ್ಲಿ ತೋರಿಸ್ತೀನಿ. ಮತ್ತೆ ವಿಡಿಯೋ ಲಾಂಗ್ ಆಗುತ್ತಲ್ವ. ನೋಡಿ, ಕೊನೆಗೆ ಇಲ್ಲಿಗೆ ಎಂಡ್ ಆಯಿತು. ಈಗ ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ
ಈಗ ಈ ರೀತಿ ಇದೆ, ಈ ರೀತಿ ಮತ್ತೆ ಚೇಂಜ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕಾಣಿಸ್ತಿದೆ ಅನ್ಕೋತೀನಿ. ಈಗ ಮತ್ತೆ ಒಂದು ಚೈನ್ ಈ ರೀತಿ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಲೈನ್ ಸ್ಟಾರ್ಟ್ ಮಾಡಬೇಕಷ್ಟೇ. ನೋಡಿ, ಈ ರೀತಿ ಹಾಕ್ತಾ ಹೋಗಬೇಕು. ನೋಡಿ, ಈ ರೀತಿ ಕಾಣಿಸುತ್ತೆ. ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಹೋಗಬೇಕು. ಇದು ಸಿಂಗಲ್ ಕ್ರಶ್ ಸ್ಟಿಚ್ ಆಗೋದ್ರಿಂದ ಇದು ನಾವು ಇದರಲ್ಲಿ 3 ಸ್ಟಿಚ್ ಇದೆ ಅಂದರೆ ನಂಬೋಕ್ಕೆ ಆಗೋದಿಲ್ಲ. ಆ ರೀತಿ ಕಾಣಿಸುತ್ತೆ, ಯಾಕಂದರೆ ಇದು ಸಣ್ಣ ಸೈಜಲ್ಲಿ ಬರೋದ್ರಿಂದ ಸ್ಟಿಚಸ್ ನಮಗೆ ಅಷ್ಟು ಬೇಗ ಲೆಂತ್ ಏನು ಈ ರೀತಿ ವಿಡ್ತ್ ಅನ್ನೋದು ಕಾಣೋದಿಲ್ಲ. ಮತ್ತೆ ಈ ರೀತಿ ಟರ್ನ್ ಮಾಡಿಬಿಟ್ಟು ಮತ್ತೆ ಈ ರೀತಿ ಸಿಂಗಲ್ ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತು ಸೂಜಿನ ಇದರಲ್ಲಿ ಹಾಕಿ ಮತ್ತೆ ಲೈನ್ನ ಸ್ಟಾರ್ಟ್ ಮಾಡಿದರೆ ಇದೇ ರೀತಿ ನಾವು ಬೆಡ್ಶೀಟ್ ಆಗಿರ್ಬೋದು ಅಥವಾ ಟವಲ್ಸ್ ಆಗಿರ್ಬೋದು, ನಾವು ಈ ಸೈನ್ ಇದನ್ನೇ ಸ್ವಲ್ಪ ಲಾಂಗ್ ಮಾಡಿಬಿಟ್ಟು ಸಿಂಗಲ್ ಚೈನ್ ಬೇಸಿಕ್ ಸ್ಟಿಚ್ ಏನು ಹಾಕ್ತೀವೋ ಅದರಲ್ಲಿ ನಾವು ಎಷ್ಟು ಲೆಂತ್ಗೆ ಹಾಕ್ಕೋಬೇಕು ಅಷ್ಟು ಲೆಂತ್ ಬೇಸಿಕ್ ಸ್ಟಿಚ್ನ ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಸ್ಟಾರ್ಟ್ ಮಾಡ್ಬೋದು. ನಾವು ಟವಲ್ ಹಾಕೋಂಗಿತ್ತಂದರೆ ಬೇಸಿಕ್ ಸ್ಟಿಚ್ಚಲ್ಲೇ ಸ್ವಲ್ಪ ಜಾಸ್ತಿ ಉದ್ದವಾಗಿ ಹಾಕ್ಕೋಬೇಕಾಗುತ್ತೆ. ಅದೇ ಸಣ್ಣದಾಗಿ ಈ ರೀತಿ ಯಾವುದೋ ಸ್ಟ್ರಿಪ್ ಹಾಕಿ ತೋರಿಸೋ ಸಲುವಾಗಿ ನಾನು ಬಂದುಬಿಟ್ಟು 10-15 ಬೇಸಿಕ್ ಚೈನ್ನ ಹಾಕ್ಕೊಂಡಿದ್ದೆ. ನೋಡಿ, ಇದೇ ರೀತಿ ಆಗ್ತಾ ಹೋದರೆ ಇದು ಸ್ಟ್ರಿಪ್ ಅನ್ನೋದು ನಮಗೆ ನೋಡೋಕ್ಕೆ ರೆಡಿ ಆಗುತ್ತೆ.